वेंकट जी, तू मेरे से प्यार करती है कि नहीं करती है? टेंशन ले। साधारण मुझे मैच आन मातेरिगला वन ऑफ द ब्रेक मुझे रेड सोता की उंडू संतनड़ नाकि ಏರ್ಗಿನ್ ಓ ಮುಜಿ ಮ್ಯಾಚ್ ನಮ್ಮ ಎರಡು ಮ್ಯಾಚ್ ವಿನ್ ಕುರುಂಗ್ ಮ್ಯಾಚ್ ಅವನುಂಡು ದಾಲಬಲ್ಲಿ ಸೋಮೇರ್ಲು ದಾಲಜ್ಜಿ ಎಂಜಿನಲ್ಲಜ್ಜಿ ಸೆಕೆ ಜ್ಯೂಸ್ ಬರ್ದು ಸಾಗ Here we go. ಕೊನೆಯ ಚೆಂಡು ಶ್ರೇಷ್ಠ ಮಟ್ಟದಾಟ. ಓ ಮೈ ಗಾಡ್ನೆಸ್, ತಪ್ಪನ್ನು ಮಾಡಿಕೊಳ್ತಾ ಇದ್ದಾರೆ ಶತರಕ್ಷಕ. ಬಹುಶಃ ಬಾಯಿಗೆ ಬಂದ ತೊತ್ತನ್ನು ಬೇಡ ಎಂದು ಕಳಿಸಿಕೊಟ್ಟ ರೀತಿ ಇದು. ಪರ್ಪುಲ್ನ ಬಚ್ಚಗಾಯಿ ಸ್ವಾರ್ಥ ಸೇವೆ ಪರ್ಪುಲ್ನವರ ನಿಸ್ವಾರ್ಥ ದಯವಿಟ್ಟು ಅಲ್ಲಿ ದೀಪವನ್ನು ಆದಷ್ಟು ಬೇಗ ಪಂದ್ಯಾಕೂಟವನ್ನು ಆರಂಭಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇನ್ನು ಲೀಗ್ ಹಂತದ ಇನ್ನು ಎರಡು ಪಂದ್ಯ ಬಾಕಿ ಇದೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಕೂಟವನ್ನು वेंकट जी बच्चंगाई बच्चंगाई तीन रखे होइतले बच्चंगाई और बच्चंगाई ಬಚ್ಚಂಗಾಯಿ ಕೊಡ್ತಿತ್ತು ಪೂರ ವಸೂಲಿ ಅಥವಾ ಪತ್ತದೊಡೆ ಜಿಗ್ಗ ವರ್ಷೇಡಿ ಬಂತಲಿ ವರ್ಷೇಡಿ ಬಂತಲೆ ಅವನಿ ಅವರು ಹೊಸಬರಾಗಿದ್ದಾರೆ. ಸಫಾನ್ ಡಿಎಫ್ಸಿ ಕಂಪನಿಯ ಮಾಲಕ. ಐದನೇ ಚಿನ್ನವನ್ನು ವಹಿಸಬೇಕಿದೆ ಎಸೆದುಗಾರ ಲೋಕೇಶ್. ಶ್ರೇಷ್ಠ ಮಟ್ಟದ ಚೆಂಡಿಗೂ ದಂಡಿಗೂ ಸಂಪರ್ಕವಿಲ್ಲ. ಪಂಚಮ ಚಿನ್ನವನ್ನು ವಹಿಸಬೇಕಿದೆ ಎಸೆದುಗಾರ ಲೋಕೇಶ್. ಶ್ರೇಷ್ಠ ಮಟ್ಟದ ಚೆಂಡು, ಇದರೊಂದಿಗೆ ಜೋರಾದ ಮನವಿಗೆ ತಕ್ಕ ಪುರಸ್ಕಾರ. ಮತ್ತೆ ಒಂದು ಉತ್ತರಿ ಸ್ಟಂಪ್ ಔಟ್ ರೂಪದಲ್ಲಿ ಬಲಿಯಾಗ್ತಾ ಇದೆ. ಕೊನೆಯ ಒಂದು ಚೆಂಡುಗಳು ಬಾಕಿ ಉಳಿತಾ ಇದೆ. ಅಜಯ್ ಅವರನ್ನು ಸೇರಿಕೊಳ್ಳುತ್ತಾ ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಲೆಫ್ಟ್ ರಾಮ ಓಡಿದ ಮುಗಿದ ತೀರ್ಪುಗಾರ ನಾಗರಾಜ್ ಅವರನ್ನು ಬಿಟ್ಟು ದಂಡಿಸುವ ತುದಿಯಲ್ಲಿ ಅಜಯ್. ಶ್ರೇಷ್ಠ ಮಟ್ಟದ ಚೆಂಡು, ಇದರೊಂದಿಗೆ ಮತ್ತೆ ಒಂದು ಉತ್ತರಿಯ ಆಘಾತವಾಗ್ತಾ ಇದೆ. ಇದರೊಂದಿಗೆ ಇನ್ನಿಂಗ್ಸಿನ ಮುಕ್ತಾಯದಲ್ಲಿ 31 ಸವಾಲನ್ನು ನೀಡ್ತಾ ಇದೆ HB11 ತಂಡಕ್ಕೆ. ಅದೇ ರೀತಿ HB ಸೂಪರ್ ಸ್ಟ್ರೈಕರ್ಸ್ ವಿರುದ್ಧ ಸಾಗಿ ಬರಲಿದೆ. ಶ್ರೇಷ್ಠ ಮಟ್ಟದ ಹೊಡೆತ. ಓ ಮೈ ಗಾಡ್ನೆಸ್, ಇದರೊಂದಿಗೆ ಲೋಕೇಶ್ ಸುಂದರವಾದ ಬೌಂಡರಿಯ ಮೂಲಕ 4 ಓಟಗಳ ಸೇರ್ಪಡೆ. ಶ್ರೇಷ್ಠ ಮಟ್ಟದ ಹೊಡೆತ ಅವಕಾಶವಿದೆ. ಇದರೊಂದಿಗೆ ಗುರು ಚೆಲ್ಲಿಕೊಳ್ಳುತ್ತಾ ಒಂದು ಶ್ರೇಷ್ಠ ಮಟ್ಟದ ಹೊಡೆತ. ಈ ಸಂದರ್ಭದಲ್ಲಿ ಅವಕಾಶವಿದೆ. ಓ ಮೈ ಗಾಡ್ನೆಸ್, ಶ್ರೇಷ್ಠ ಮಟ್ಟದ ಕ್ಷೇತ್ರಾಕ್ಷಣೆಯೊಂದಿಗೆ ಒಂದು
ಒಂದರ ಬಳಿಕ ಅವಳಿ ಓಟದ ಸೇರ್ಪಡೆಯಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಮುಂದುವರಿಸಿಕೊಳ್ಳುತ್ತಾ 28 ಬಂದರೆ ಕೊನೆ 2 ಚೆಂಡುಗಳು ಬಾಕಿ ಉಳಿದಿದೆ. ಮತ್ತೆ 28 ಮತ್ತೆ ಶ್ರೇಷ್ಠ ಮಟ್ಟದ ಅಂತಿಮ ಅವರಿನ ಕೊನೆಯ 1 ಚೆಂಡು ಬಾಕಿ ಇದೆ. ಈ ಬಾರಿ ಶ್ರೇಷ್ಠ ಮಟ್ಟದ ಹೊಡೆತ. ಬಹುಶಃ ಕ್ಷೇತ್ರಸ್ಥಗನ ವೈಫಲ್ಯದೊಂದಿಗೆ 1-1 ಬಳಿಕ ಅವಳಿ ಓಟಕ್ಕೆ ಯತ್ನ. ಅವಳಿ ಸಂಪೂರ್ಣವಾಗಿದೆ. 3ನೇ ಓಟಕ್ಕೆ ಯತ್ನ. 2 ಓಟದ ಸೇರ್ಪಡೆಯೊಂದಿಗೆ 30-31 ಸವಾಲನ್ನು ಬಿಟ್ಟುಕೊಡ್ತಾ ಇದೆ HB ಸೈನ್ ತಂಡ. ಈ ಸರ್ತಿ ಏನ ಬಚ್ಚಕಾಯಿ ಕಟ್ಟಿಂಗ್ ನಾಗರಾಜರೇ ಬಂದು ಬುಧರ್ ಓದಿನ ಕಿರಾರ ಯಾರಿದ್ದಾರೆ ಯಾರು ಬಿಡಿಯವರು ಓದಿದ್ರೆ ಅದೇ ಈ ಸರ್ತಿ ಹೆಂಗಲ್ಲ ಮಂಜು ಬಕ್ಕ ಕರೀಂ ಮಕ್ಕಳು ರಡ್ಡಿಗರಲ್ಲ ಮಕ್ಕಳ ಬೇಲೆ ಬೇಲೆ ಐದಾತಿ ಬೇಗ ಬಂದ್ರಿ ಶ್ರೇಷ್ಠ ಮಟ್ಟದ ಆಟಕ್ಕೆ ಪ್ರಾಮುಖ್ಯತೆಯನ್ನು ಹಿಡಿದುಕೊಳ್ಳುತ್ತಾ ಮತ್ತೆ 1 ಓಟದ ಸೇರ್ಪಡೆ ಆಗ್ತಾ ಇದೆ. ಓಟದ ಹೊಡೆದ ಇದರೊಂದಿಗೆ ಜಯವನ್ನು ಗಳಿಸಿಕೊಳ್ತಾ ಇದೆ HB ಶಹೀದ್ ತಂಡ. ಕಮಿಟ್ರಿ ಬಾಕ್ಸ್ ಹತ್ರ ಬರಬೇಕು. ಎಲ್ಲಾ ತಂಡದ 5 ಕಪ್ತಾನ ಸಮಿತಿಯ ಅಧ್ಯಕ್ಷರು ಸದಸ್ಯರು ಅವರಿಗೆ ಮಾತನಾಡುವ ಅವಕಾಶ ದಯವಿಟ್ಟು ಸದಸ್ಯರಾಗಿ ಮುಂದಿನ ಪಂದ್ಯಾಟಕ್ಕೆ ಯಾವ ರೀತಿ ನಡೆಸಬೇಕೆನ್ನುವಂತಹ ರೀತಿಯಲ್ಲಿ ದಯವಿಟ್ಟು ಎಲ್ಲ ತಂಡದ ಕಪ್ತಾನರು ಇತರ ಟೀಮ್ ಇದೆ ಬಚ್ಚಗಾಯ ತಿನ್ವೆ ಬಚ್ಚಗಾಯ ತಿನ್ವೆ ಉದಯ ರಡ್ಡುಗಾಯ ಇಟ್ಟು ತಿಂಡಿ ಧೂಳು ಉಂಟು ಸ್ವಲ್ಪ ಗೊಂದಲದ ವಾತಾವರಣ. ಮೂಲು ಮ್ಯಾಚ್ ಖಾಲಿ ಮ್ಯಾಚ್ ಮಾತ್ರ ಪೂರ ನಮ್ನದ ಎಂಜಾಯ್ ಮಾಡ್ತಾ ಒಂದಿದ್ದ ಲಾಸ್ಟ್ಗೆ ಹೂವಾನಿ ರಪ್ಪ ಒಂಜಿ ಡಿಸಿಷನ್ ತೆತ್ತೊಲ್ಲೆ ಬಂಡ ಕತ್ತಲೆ ಒಂದುಂಡು ಬಕ್ಕ ಆಪಿನ ಮ್ಯಾಚ್ ಇಲ್ಲ ನಮಗ ಆ ಒಂದು ಅಂಚನೆ ಇನಿ ನಂಗೆ ಗ್ರೌಂಡ್ಗೂ ಸಹಕಾರ ಮಲ್ತಿನಂಚಿನ ಅಜಯ್ ಬೊಕ್ಕ ಜೈ ಭಾರತ್ ತಂಡಗಳ ಧನ್ಯವಾದ. ಅಂಚನೆ ಮಾತ ವಿಷಯ ಇಲ್ಲ ಫೈನಲ್ ఈ నమ్మ టెన్షన్ మరి బచ్చగా प्यार करती है कि नहीं करती है टेंशन ले इतने मंडे चाहिए मारे नी इंगने हाकु
ನಾಟಕ ಕರೆಕ್ಟ್ ವಿಡಿಯೋ ರೈತರ ಮೂವರ್ಧ ವಿಕೆಟ್ ಮುಗಿನವಾಗಿ ಶ್ರೇಷ್ಠ ಮಟ್ಟದ ಹೊಡೆತ 30 ಸೊಗಸಾದ ಬೌಂಡರಿ ದ್ವಿತೀಯ ಬೌಂಡರಿ ದಾಖಲಾಗ್ತಾ ಇದೆ 4 ಚೆಂಡು ಕಪ್ತಾನನಾಗಿ ಜವಾಬ್ದಾರಿಯನ್ನು ನಿಭಾಯಿಸಬೇಕಿದೆ ಮತ್ತೊಂದೆಡೆಯಲ್ಲಿ ಲೋಕೇಶ್ ಶ್ರೇಷ್ಠ ಮಟ್ಟದ ಹೊಡೆತ ಈ ಬಾರಿ ಚೆಂಡು ಹೋಗುವ ವಿಭಾಗದಲ್ಲಿ ಒಂದರ ಬಳಿಕ ಅವಳಿ ಓಟಗಳು ಸೇರ್ಪಡೆಯಾಗಿ ನೋಡ್ತಾ ಇದೆ ಇತರ ಖಾತೆಗಳಿಗೆ 1+1 ರೂಪದಲ್ಲಿ ಓಟಗಳು ಬರ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ ಮುಂದುವರಿಸಿಕೊಳ್ಳುತ್ತಾ 11 ಚೆಂಡುಗಳ ಮುಕ್ತಾಯದ ಬಳಿಕ 11 ಬಂದಿದೆ ಕೊನೆಯ 1 ಚೆಂಡನ್ನು ಎಸೆಯಬೇಕಿದೆ ಸುತಗಾರ ಚಪ್ಪಾನ್ ಶ್ರೇಷ್ಠ ಮಟ್ಟದ ಹೊಡೆತಕ್ಕೆ ಈ ಸಂದರ್ಭದಲ್ಲಿ ಮತ್ತೊಂದು ಉತ್ತರಿ ರನ್ಔಟಿನೊಂದಿಗೆ ಪೆವಿಲಿಯನ್ ಅತ್ತ ಮುಖ ಮಾಡಿದೆ 12 ಗಳಿಸಿದೆ 13 ಎದುರಿಸಲು ಬಿಟ್ಟುಕೊಟ್ಟಿದೆ 12 ಚೆಂಡುಗಳ ಮುಂದೆ 13 ಓಟದ ಅವಶ್ಯಕತೆ 2ರ ಮುಂದೆ 3 ಬೇಕಿದೆ ಶ್ರೇಷ್ಠ ಮಟ್ಟದ ಹೊಡೆತಕ್ಕೆ ಈ ಸಂದರ್ಭದಲ್ಲಿ ಅವಕಾಶವಿದೆ ಬಿಟ್ಟದ್ದು ಒಂದು ಅವಕಾಶ ದಯವಿಟ್ಟು ಅಲ್ಲಿ ಓವರ್ದ ವಿಕೆಟ್ ಮುಖೇನವಾಗಿ ಶ್ರೇಷ್ಠ ಮಟ್ಟದ ಚೆಂಡು ಉರಿ ಚೆಂಡುವಿನ ಪ್ರಯೋಗ ಶ್ರೇಷ್ಠ ಮಟ್ಟದ 5ನೇ ಚೆಂಡು ರೈಟ್ ಆರ್ಮ್ ಓವರ್ದ ವಿಕೆಟ್ ಮುಖೇನ ಶ್ರೇಷ್ಠ ಮಟ್ಟದ ಹೊಡೆದಕ್ಕೆ ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ ಅಶೋಕ್ ಕೊನೆಯ ಚೆಂಡನ್ನು ಶ್ರೇಷ್ಠ ಮಟ್ಟದ ಚೆಂಡು ಸುಂದರವಾದ ಸುತಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಇದೆ 4 ಓಟದ ಅವಶ್ಯಕತೆ ಇದೆ 6 ಚೆಂಡುಗಳ ಮುಂದೆ 4 ಬೇಕಿದೆ ಪರ್ವೀಸ್ ಆರಂಭಿಕ ಚೆಂಡನ್ನು ಕೈಗೆತ್ತಿಕೊಳ್ಳು ಆರಂಭಿಕ ಚೆಂಡು ಎಂಬುದು ನೆಕ್ಸ್ಟ್ ಟೈಮ್ ಕೊಂಚ ಹೊರಭಾಗದಲ್ಲಿ ಶ್ರೇಷ್ಠ ಮಟ್ಟದ ಹೊಡೆದಕ್ಕೆ ಈ ಬಾರಿ ಸುಂದರವಾದ ಆಟಕ್ಕೆ ಪ್ರಾಮುಖ್ಯತೆ ನೀಡುವಲ್ಲಿ ಕ್ಷೇತ್ರರಕ್ಷಕನ ವೈಫಲ್ಯತೆ ಅವಳಿ ಓಟಗಳು ಸೇರ್ಪಡೆಯಾಗಿದೆ ಮತ್ತೆ ಓ ಮೈ ಗುಡ್ನೆಸ್ ಇದರೊಂದಿಗೆ ಜಯ ಗಳಿಸ್ತಾ ಇದೆ HP ಸೂಪರ್ ಸ್ಟ್ರೈಕರ್ಸ್ ನೇರವಾಗಿ HP ಸೂಪರ್ ಸ್ಟ್ರೈಕರ್ಸ್ ಅನ್ನೋದು ಕಪ್ತಾನ ಬನ್ನಿ ಅದೇ ರೀತಿ HP ಸೂಪರ್ ಶ್ರೇಷ್ಠ ಮಟ್ಟದ ಹೊಡೆದಕ್ಕೆ ಚಿನ್ನು ಈ ಸಂದರ್ಭದಲ್ಲಿ ಆರಂಭಿಕ ಚೆಂಡಿಗೆ ಉತ್ತರಿಯ ಆಘಾತವನ್ನು ಕಾಣ್ತಾ ಇದ್ದಾವೆ ಒಂದು ಹಂತದಲ್ಲಿ ಗೆಲುವಿನ ಪಂದ್ಯಾಟವನ್ನು ಸೋತಂತ ತಂಡವಿದ ಕಾರಣ ಇದೇ ತಂಡ ಗೆಲ್ಲುವ ತವಕದಲ್ಲಿ ಇನ್ನೇನು ಇತ್ತು ಆ ಸಂದರ್ಭದಲ್ಲಿ ಒಂದು ಬೌಂಡರಿಯ ಮಿಸ್ಫೀಲ್ಡಿನೊಂದಿಗೆ ಎದುರಾಳಿ ತಂಡ ದೇಶವನ್ನು ಮುಂದುವರಿಸಬೇಕಿದೆ ಶ್ರೇಷ್ಠ ಮಟ್ಟದ ಹೊಡೆದಕ್ಕೆ ಇವತ್ತು ಅವಕಾಶವಿತ್ತು ಬಿಡೋಣ ಕ್ಷೇತ್ರರಕ್ಷಕನ ಬಳಿ ಅವಕಾಶವಿದೆ ಇದರೊಂದಿಗೆ ಮತ್ತೊಂದು ಉದ್ದರಿಯ ಆಘಾತ ರನ್ ರೂಪದಲ್ಲಿ ಆಗ್ತಾ ಇದೆ ದ್ವಿತೀಯ ಉದ್ದರಿಯನ್ನು ಬಿಟ್ಟುಕೊಡ್ತಾ ಇದೆ ಬಹುಶಃ ಡೀಪ್ ಮಿಡ್ ವಿಕೆಟ್ ಕ್ಷೇತ್ರರಕ್ಷಕ ಅವಕಾಶಕ್ಕೆ ಸ್ಪಂದಿಸಬಲ್ಲರು ಬಿಟ್ಟುಕೊಡಬಲ್ಲರು ಎಲ್ಲವನ್ನು ಕಾದು ನೋಡಬೇಕಿದೆ ಇನ್ನು ಮತ್ತೆ ಫೈನಲ್ ವಿಭಾಗದಲ್ಲಿ ಧಾವಿಸಿಕೊಳ್ತಾ ಇದೆ 1 ಓಟದ ಸೇರ್ಪಡೆಯಾದ ಬಳಿಕ 2ನೇ ಓಟಕ್ಕೆ ಎತ್ತ ಮತ್ತೆ ಈ ಸಂದರ್ಭದಲ್ಲಿ ವಿಕೆಟ್ಗಳನ್ನು ಸುಲಭ ರೀತಿಯಲ್ಲಿ ದಾನ ಮಾಡ್ತಾ ಇದೆ ಒಂದು ಓಟ 1ರ ಬಳಿಕ ಈ ಮಧ್ಯೆ ಅವಳಿ ಓಟಗಳು ಸೇರ್ಪಡೆಯಾಗಿ ಉಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ ಮುಂದುವರಿಸಿಕೊಳ್ಳುತ್ತಾ 4 ಬಂದಿದೆ 4 ಚೆಂಡುಗಳ ಮುಕ್ತಾಯವಾದ ಬಳಿ ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ ಎಸೆಯುವ ತುದಿಯಲ್ಲಿ ದೀಕ್ಷಿತ್ ದಂಡಿಸುವ ತುದಿಯಲ್ಲಿ ದಿನೇಶ್
ದಿನೇಶ್ ಅನುಭವ್ ದಂಡುಗಾರನ ದಂಡನ್ನು ಯಾವ ರೀತಿ ಎಸಗುತ್ತಾರೆಂಬುದನ್ನು ಕಾದು ನೋಡಬೇಕಿದೆ. ಶ್ರೇಷ್ಠ ಮಟ್ಟದ ಚೆಂಡು ಬಹುಶಃ ಚೆಂಡು ದಂಡಿನ ಅಂಚಿಗೆ ತಗುಲಿದ್ದು ಗಲ್ಲಿ ರೀಜನ್ ವಿಭಾಗದಲ್ಲಿ ಓಟಗಳ ಸೇರ್ಪಡೆಯನ್ನು ಮಾಡುವ ತಾವಕ ನೇರ ಗುರಿಯೊಂದಿಗೆ ಮತ್ತೊಂದು ಬದರಿಯ ಆಘಾತವಾಗಿದೆ. ಲಘುವಯಸ್ಸು ರೂಪದಲ್ಲಿ ಓಟಗಳ ಸೇರ್ಪಡೆ ಬಂದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 5 ಚೆಂಡುಗಳ ಮುಕ್ತಾಯವಾದ ಬಳಿಕ 5 ರಾಕೇಶ್ ಅವರನ್ನು ಕರೆತರಲಾಗಿದೆ. ಕೊನೆಯ ಒಂದು ಚೆಂಡು ಬಾಕಿ ಬೀಳ್ತಾ ಇದೆ. 5 ಬಾಗಿ ದಂಡುಗಾರ ದಿನೇಶ್ ಅವರನ್ನು ಸೇರಿಕೊಳ್ಳು ಕೊನೆಯ ಚೆಂಡನ್ನು ಎಸೆಯಬೇಕು. ಶ್ರೇಷ್ಠ ಮಟ್ಟದ ಮಾಡಿದ ಇದರಲ್ಲಿ ಮತ್ತೆ ಕ್ಷೇತ್ರಕ್ಷಕ ಕೈ ಚೆಲ್ಲಿಕೊಂಡು 1-1 ಬಳಿಕ 2ನೇ ಓಟಕ್ಕೆಂದು ಓಟ, 2 ಓಟಗಳ ಸೇರ್ಪಡೆ, 3ನೇ ಓಟಕ್ಕೆಂದು ಓಟ. ರನ್ಔಟಿನೊಂದಿಗೆ ಅಂತ್ಯವನ್ನು ಕಾಣ್ತಾ ಇದ್ದೇವೆ. 7-8 ಸವಾಲನ್ನು ಬಿಟ್ಟುಕೊಡ್ತಾ ಇದೆ HP ಸೂಪರ್ ಕಿಂಗ್ಸ್ ತಂಡಕ್ಕೆ. ಮತ್ತೆ ಎಸೆಯಬೇಕಿದೆ ಎಸೆತಗಾರ ಅಶೋಕ್. ಖಂಡಿತವಾಗಿಯೂ ಕಬ್ಬಿಣದ ಹಸ್ತದೊಂದಿಗೆ ಎಸೆಯಬೇಕಿದೆ ಆರಂಭಿಕ ಚಿನ್ನ. ರೈಟರ್ ಓವರ್ ದ ವಿಕೆಟ್ ಮುಗೆ. ಶ್ರೇಷ್ಠ ಮಟ್ಟದ ದಾಳಿ, ಗುರಿ ಚೆಂಡುವಿನ ದಾಳಿ. ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ವಿಭಾಗದಲ್ಲಿ ಚೆಂಡು ಗುಡ್ಡ ರಕ್ಷಕನನ್ನು ಧಾವಿಸಿಕೊಂಡಿತ್ತು. ಆರಂಭಿಕ ಚೆಂಡು ಚುಕ್ಕಿಯಾಗಿದೆ. ಶ್ರಮಿಸಿ 1 ಓಟ ದಾಖಲಾಗಿದೆ. ಬಯಸಿರು ಅಶೋಕ್ ಅನುಭವಿ ಮತ್ತೆ ದ್ವಿತೀಯ ಚೆಂಡು. ಶ್ರೇಷ್ಠ ಮಟ್ಟದ ಚೆಂಡು. ಓ ಮೈ ಗಾಡ್, ಆರಂಭಿಕ ಉದ್ದರಿ ರನ್ಔಟ್ ರೂಪದಲ್ಲಿ ಬಲಿಯಾಗ್ತಾ ಇದೆ. ಖಂಡಿಸುವ ತುದಿಯಲ್ಲೇ ರಹಿ ತನ್ನ ಗಂದಿನ 3ನೇ ಚೆಂಡನ್ನು ರೈಟರ್ ಓವರ್ ದ ವಿಕೆಟ್ ಮುಗೆ. ಉಲ್ಟಾ ದಂಡಿನ ಪ್ರಯೋಗ ಮತ್ತೆ ಅವಕಾಶವಿದೆ. ಓ ಮೈ ಗಾಡ್ನೆಸ್, ಒಂದು ಸಂಪೂರ್ಣ 2ನೇ ಓಟಕ್ಕೆ ಓಟ. ಜೋರಾದ ಮನವಿಗೆ ತಕ್ಕ ಪುರಸ್ಕಾರ. ಇದರೊಂದಿಗೆ ಮತ್ತೆ ಒಂದು ಉದ್ದರಿ ರನ್ಔಟ್ ರೂಪದಲ್ಲಿ ಬಲಿಯಾಗ್ತಾ ಇದೆ. ಐಸಿಯುವ ತುದಿಯಲ್ಲಿ ತನ್ನ ಗಂದಿನ 4ನೇ ಚೆಂಡನ್ನು ದಂಡಿಸುವ ತುದಿಯಲ್ಲಿ ದೀಕ್ಷೆ. ಭರವಸೆಯ ದಂಡುಗಾರ ಒಂದೆಡೆಯಲ್ಲಿದ್ದರೆ ಶ್ರೇಷ್ಠ ಮಟ್ಟದ ಪ್ರಯೋಗವೇನು ಹೇಳಿ ಮಾಡಿಸಿದಂತಹ ವ್ಯಕ್ತಿ ಸಮಯಕ್ಕೆ ತಕ್ಕ ಅನುಸಾರವಾಗಿ ತಮ್ಮ ಎಸೆತಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ 2ರ ಮುಂದೆ ಸುನೀಲನ ಕೈಯಲ್ಲಿ ದಂಡು, ಅಶೋಕನ ಕೈಯಲ್ಲಿ ಚೆಂಡು. ಕೌಶಲ್ಯವನ್ನು ಕಳೆದಂತೆ ಎಸೆತಗಾರ ಮತ್ತೆ ನೋ ಬಾಲ್ ಎಂಬ ಸೂಚನೆ ಹೊರಬೀಳ್ತಾ ಇದೆ. 2ರ ಮುಂದೆ 2 ಬೇಕಿದೆ. 2 ಚೆಂಡು 2 ಊಟ ಬೇಕಿದೆ. 2ರ ಮುಂದೆ 2 ಬೇಕಿದೆ. ದೊಡ್ಡ ಬಡಿದ ಗೆದ್ದ ಈ ಮಧ್ಯೆ ತಪ್ಪನ್ನು ಮಾಡಿಕೊಳ್ತಾ ಇದೆ. ಪ್ರೀತಿನ ಸಂಪೂರ್ಣ ಲಾಭದೊಂದಿಗೆ ಜಯಗಳಿಸ್ತಾ ಇದೆ HP ಸೂಪರ್ಗೆ. ಅಭಿನಂದನೆಗಳು HP ಸೂಪರ್ ಸ್ಟ್ರೈಕರ್ಸ್ ತಂಡಕ್ಕೆ. ಕ್ಯಾಚ್ ಮಾಡ್ತದೆ. HP ಶೈನ ನಿರ್ಣಯವನ್ನು ತಿಳಿಸಿ ಕ್ಷೇತ್ರಕ್ಷರನ್ನು ಆಯ್ದುಕೊಂಡಿದೆ. ಒಂದು ಓವರ್ಗಳ ಪಂದ್ಯಾಟ. ಆರೋಗ್ಯ ಸಾಧುಗಳಾಗಿ ಅವಿನಾಶ ದೇವಿ ಸುನೀಲ್ ಅವರು ಉಪಸ್ಥಿತಿದೆ. ಕಂಗ್ರಾಚುಲೇಷನ್. ಕೂಡ ಆಗ್ತಾ ಇದೆ. ಸಾಮ್ರಾಜ್ಯ ಸೌಹಾರ್ದತೆಯೊಂದಿಗೆ 2 ತಂಡಗಳು ಸೆಣಸಾಡ್ತಾ ಇದೆ. ಸುಂದರವಾದ ಸುತ್ತಗಾರಿಕೆಯೊಂದಿಗೆ ಚೆಂಡು ಚುಕ್ಕಿ ಆಗ್ತಾ ಇದೆ. 2 ಚೆಂಡುವಿನ ಮುಂದೆ 2 ಓಟಗಳು ಬಂದಿದೆ. ದಂಡಿಸುವ ತುದಿಯಲ್ಲಿ ಅವಿನಾಶ್ ಎಸೆಯುವ ತುದಿಯಲ್ಲಿ ತನ್ನ ಗಂಡಿನ 3ನೇ ಚೆಂಡನ್ನು ರೈಟರ್ ಓವರ್ ದ ವಿಕೆಟ್ ಮುಖೇನವಾಗಿ ಶ್ರೇಷ್ಠ ಮಟ್ಟದ ಆಟಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತಾ ಮತ್ತೆ 1 ಓಟ ಸೇರ್ಪಡೆ. ಈ ಮಧ್ಯೆ ಅವಳಿ ಓಟಕ್ಕೆ ಯತ್ನ ಮತ್ತೆ ರನ್ಔಟ್ ರೂಪದಲ್ಲೇ ಸುನೀಲ್ ಅವರ ಆಟಕ್ಕೆ ಅಂತ್ಯವನ್ನು ಕಾಣ್ತಾ ಇದ್ದಾವೆ. ರೈಟರ್ ಓವರ್ ದ ವಿಕೆಟ್ ಮುಖೇನವಾಗಿ
ಶ್ರೇಷ್ಠ ಮಟ್ಟದ ಎಸೆದ ಸುಂದರವಾದ ಎಸೆತಗಾರಿಕೆ ಇದು. 4 ಚೆಂಡುಗಳ ಮುಕ್ತಾಯವಾದ ಬಳಿಕ ಲೆಗ್ ಬೈಸ್ ಮುಗಿಯಿನ 1 ಓಟದ ಸೇರ್ಪಡೆಯಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಮುಂದುವರಿಸಿಕೊಳ್ಳುತ್ತಾ 4 ಬಂದಿದೆ. ತನ್ನ ಕಂದಿನ ಕೊನೆಯ ಚಿನ್ನನ್ನು ಎಸೆಯಬೇಕಿದೆ ಎಸೆತಗಾರ ದೀಪಕ್. ರೈತರಾಮ ಹೊಡೆದ ವಿಕೆಟ್ ಮುಖೇನವಾಗಿ ಶ್ರೇಷ್ಠ ಮಟ್ಟದ ಹೊಡೆದಕ್ಕೆನ್ನ ಈ ಬಾರಿ ಅವಕಾಶ ಕಪಿಲ್ ರವರ ಬಳಿ ಇದೆ. ಶ್ರೇಷ್ಠ ಮಟ್ಟದ ಚಂದ್ರಾಕ್ಷರೆಯೊಂದಿಗೆ ಮತ್ತೆ ಒಂದು ಉತ್ತರಿಗೆ ಆಘಾತವನ್ನು ಕಾಣ್ತಾ ಇದ್ದಾವೆ. ಮುಖೇನವಾಗಿ ದಂಡಿಸುವ ತುದಿಯಲ್ಲಿ ಸಿದ್ಧರಾಗಿ ಹೇಳುತ್ತಾ ತನ್ನ ಕಂದಿನ ಕೊನೆಯ ಚಿನ್ನನ್ನು ದೀಪಕ್. ಶ್ರೇಷ್ಠ ಮಟ್ಟದ ಚೆಂಡಿದಾಗಿತ್ತು. ಇದರೊಂದಿಗೆ 1 ಓಟದ ಸೇರ್ಪಡೆಯಾಗಿದೆ. 5 ಗಳಿಸಿಕೊಂಡು 6ರ ಸವಾಲನ್ನು ಬಿಟ್ಟುಕೊಡ್ತಾ ಇದೆ HP ಶಹೀದ್ ತಂಡ. 6 ಚೆಂಡು 6 ಓಟದ ಅವಶ್ಯಕತೆ ಇದೆ. ಆಗಮನವಾಗಿದೆ. ಪ್ರತಿಯೊಂದು ಪಂದ್ಯಾಟದಲ್ಲೂ ಸುಂದರವಾದ ದಾಂಡುಗಾರಿಕೆ ಬೇಕಿದೆ. ಆರಂಭಿಕ ಚಿನ್ನನ್ನು ಸ್ವೀಪ್ ಮಾಡುವ 1 ಓಟದ ಸೇರ್ಪಡೆಯಾಗಿದೆ. 1ರ ಬಳಿಕ ಅವಳಿಗೆ ಯತ್ನ ಇಲ್ಲ. 1 ಓಟವನ್ನು ಪಡೆದುಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 1 ಚಿನ್ನವಿನ ಮುಕ್ತಾಯದಲ್ಲಿ 1 ರೈತರಾಮ ಹೊಡೆದ ವಿಕೆಟ್ ಮುಖೇನವಾಗಿ ಸಫಾನ್ ಅನುಭವಿ ಸಫಾನ್ ದಂಡನ್ನು ದಿಕ್ಕಿನ ಶೈಲಿಯಂತೆ 4ರ ಮುಂದೆ 4 ಬೇಕಿದೆ. ದೀಪಕ್ ಸುಂದರವಾದ ಆಟವನ್ನು ತೋರ್ಪಡಿಸಿಕೊಳ್ಳುತ್ತಾ 1 ಓಟದ ಸೇರ್ಪಡೆಯಾಗಿದೆ. 3 ಚೆಂಡುಗಳ ಮುಂದೆ 3 ಬೇಕಿದೆ. 3ರ ಮುಂದೆ 3 ಬೇಕಿದೆ. 2 ಓಟದಲ್ಲಿ ನಾಂಡಿಸಿ ಮುಗಿಯಬಹುದು. ಪ್ರಗತಿಯಲ್ಲಿ ಬರಲಿಕ್ಕಿದೆ. 1 ಓಟದ ಅವಶ್ಯಕತೆ ಇದೆ. 1ರ ಮುಂದೆ 1 ಬೇಕಿದೆ. 1ರ ಮುಂದೆ 1. ಸಫಾನ್ ಅನುಭವಸ್ಥ ದಂಡುಗಾರ ದಂಡಿಸುವ ತುದಿಯಲ್ಲಿದೆ. ಎಸೆಯುವ ತುದಿಯಲ್ಲಿ ಅತ್ಯುನ್ನತ ಎಸೆತಗಾರಿಕೆಯನ್ನು ಸಂಘಟಿಸಿದಂತಹ ದೀಕ್ಷೆ. 1 ಚೆಂಡು 1 ಓಟ. 1ರ ಮುಂದೆ 1. Here we go. 1ರ ಮುಂದೆ 1 ಬೇಕಿದೆ. ಓ ಮೈ ಗುಡ್ನೆಸ್, ಓ ಮೈ ಗುಡ್ನೆಸ್. ಚಾಂಪಿಯನ್ಸ್ ಆಫ್ HPCL ಪ್ರೀಮಿಯರ್ ಲೀಗ್ 2025 ಗಳಿಸಿಕೊಳ್ತಾ ಇದೆ. ಇಲ್ಲ ಅದು ಮ್ಯಾಚ್ ಸೆಮಿಫೈನಲ್ ಅದು ಆಗ್ತಾ ಉಂಟು. ಹಾಗೆ ನಾನು ಸಾರಿ ಕಣೆ, ಇಲ್ಲ ಇಲ್ಲ ಮ್ಯಾಚ್ ಇಲ್ಲ ಇಲ್ಲಮ್ಮ ಮ್ಯಾಚ್ ಅಲ್ಲಿ ಸ್ವಲ್ಪ ಬಿಸಿ ಇದ್ದೆ. ಯಾಕಂದ್ರೆ ನೋಡ್ಕೊಳ್ಳಿಲ್ಲ ನಂಗೆ ಸಾರಿ 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 ಗಾಡ್ ಪ್ರಾಮಿಸ್ ಸಾರಿ. ಇಲ್ಲ ಈಗ ಫೈನಲ್ ಮುಗಿದಷ್ಟೇ ಎಲ್ಲ ಡ್ಯಾನ್ಸ್ ಮಾಡ್ತೀನಿ. ಹೀಗೆ ಹಲೋ 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 ಒಂದು 10 ನಿಮಿಷ ಬಿಟ್ಟು ಕಾಲ್ ಮಾಡಿ. 10 ನಿಮಿಷ ಬಿಟ್ಟು ಕಾಲ್ ಮಾಡೋ ಫಿಕ್ಸ್ ಮಾಡು. ಭಾರಿ ಕಷ್ಟಪಡುದ ಒಬ್ಬಿನ ಪೂರ ಮ್ಯಾಚ್ ನಾವು ಇನ್ನತ್ತ ನೆಕ್ಸ್ಟ್ ಒಬ್ಬ ಎಲ್ಲ ಆಟಗಾರರು ಯಶಸ್ವಿಯಾಗಿ ಸಮಾರೋಪ ಸಮಾರಂಭದ ತನಕ ಬಂದು ನಿಂತಿದೆ. ಆದಷ್ಟು ಬೇಗ ಈ ಒಂದು ಕ್ರೀಡಾಕೂಟಕ್ಕೆ ಶ್ರಮಿಸಿರ್ತಕ್ಕಂತಹ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಮಾರೋಪ ಸಮಾರಂಭ ನಂಚಿನ
ಕುಡಂಜಿ ಅತಿಥಿ ನೆಂಚಿನ ಚಂದ್ರಶೇಖರ್ ಮೇರ್ ಎಂಪ್ಲಾಯ್ ನಮಗೆ ಸದಾ ಸಪೋರ್ಟ್ ಆದುಪ್ಪುನವ್ರೆ ಅರೆಗೆ ನಮ್ಮ ಧೀರಜ್ ಇವತ್ತದ ತೂಕೊರ್ದು ಅರೆ ನೀವು ಕಾರ್ಯಕ್ರಮ ಸ್ವಾಗತ ಮಲ್ಪಡ ಬಂದ್ ಕೇರಲ್ಲ ಅಂಚನೆ ಕುಡಂಜಿ ಅತಿಥಿ ಏನಾರು ನಮ್ಮ HP ರಾಯ್ಸ್ ದ ಓನರ್ ಆಯ್ ನೆಂಚಿನ ನಮ್ಮ ಅಶೋಕ್ ಇರಲಿರು ಅರೆಗ್ಲ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಲ್ತಂದು ಅರೆಗೆ ನಮ್ಮ ಪ್ರದೇಶ್ ಬದದ ಶಾಲ್ ಬಕ್ಕ ಚಲೋ शॉल पाड़ ले पूरा ब्लैक ಅಂಚನೆ ನಮ್ಮ ಪ್ರಥಮವಾದ ಒಂದು ನೆರೆದಿಂಚಿನಂಚಿನಂಚೆ ನಮ್ಮ ಪೂರ್ವಜರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಇದು ಪ್ರೀಮಿಯರ್ ಲೀಗ್ 4ನೇ ವರ್ಷದ ನಮ್ಮ ಕಾರ್ಯ ಒಂದಲ್ಲ ನಮ್ಮ ಒಂದು ದೇವದೇವನ ಆಶೀರ್ವಾದ ಒಂದು ನಮ್ಮನೆ ಪನೋಡು ದಯಪಂಡ ಸುರೂತ ವರ್ಷ ನಮ್ಮ ಏನದು ಈತ ಅದು ಪೋಪುಡು 4ನೇ ವರ್ಷ ಮುಟ್ಟ ಬರ್ಪುಡು ಒಂದು ನಿಂಚೆನೆ ನನ್ನ ಮುಂದುವರಿಯೋಡು ಸುರೂತ ವರ್ಷ ನಗ ಎಂಕುಲು ಒಂಜಿ ಜನ ಸೇರಿದ ಮಂತಿಂಚಿನಂಚಿನ ಒಂದು ಕ್ರಿಕೆಟ್ ಕೂಟ ಒಂದು ಇತ್ತ 4ನೇ ವರ್ಷಕ್ಕೆ ಬೈದನು ಒಂದು ನನ್ನ ಇಂಚೆನೆ ಯಶಸ್ವಿ ಆದ ಪೋಡು ಒಂದು ಯಾನು ನಮ್ಮ ದೇವಡ ನಮ್ಮ ಮಕ್ಕಳ ಪೂರ ನಟ್ಟೊಂದು ನಮ್ಮ ಇಂಚೆನೆ ಒಗ್ಗಟ್ಟಾದ ಈ ಕಾರ್ಯಕ್ರಮ ನನ್ನಳ ಯಶಸ್ವಿ ಅವಡು ಬಂದು ಯಾನು ಏನೊಂದಲ್ಲ ಶ್ರವಣ್ ಜಯಮಂತ ವೇದಿಕೆ ಬರಡು ಅರೆಗೆ ನಮ್ಮ ನಿರಂಜನ್ ಮೇರು ಬೊಕ್ಕ ಭುಜಂಗೇರು ಅಂಚನೆ ಅಶ್ವಥ್ ಮೇರು ಅಂಪೈರಿಂಗ್ ಮಲ್ಪನ ಸುಲಭ ನಮಕ್ ದಾಳ ಒಂಜಿ ತೊಂದರೆ ಅವನ ಲೆಕ್ಕ ಗಂಟೆ ರೀತಿದ ತೀರ್ಪುಗಾರಿಕೆ ಮಲ್ದೇರು ಅದ್ಲಿಗೆ ಅಂಚನೆ ನಮ್ಮೊಟ್ಟಿಗೆ ನಮ್ಮ ಮ್ಯಾಚ್ ಯಶಸ್ವಿ ಆದ ನನದೊಂಬಗಳ ತೂಪಿಲಕ ಪೈಸತ್ತೆ ಮ್ಯಾಚ್ ಇಂಚ ಆತನ ಬಂದು ತೂಪಿಲಕ ಒಂಜಿ ಫೋಟೋ ಬರೆದಿದ್ದಾರೆ ಅರೆಗಾಗಿ ಒಂದು ಕಾರ್ಯಕ್ರಮದ ಆತ್ಮೀಯ ಸ್ವಾಗತ ಮಾಡುವುದು ಅರೆಗೆ ಅಂಚನೆ ನಮ್ಮಕ್ಕೆ ಪೇಪರ್ ಬ್ಲಾಸ್ಟ್ ಕಂಡ ಪಟ್ಟಾಕಿದ್ದೇವೆ ಅಂಚನೆ HP ಸುಬ್ಬಾಲದಿಂದ ನಮ್ಮೊಟ್ಟಿಗೆ ಬೆರೆಸಾಯಿತು ಓಯಾಡು ಮ್ಯಾಚ್ ಪ್ರಾಕ್ಟೀಸ್ಗಳ ಬರ್ತದೆ ನಮಗೆ ಮಸ್ತ್ ಸಪೋರ್ಟ್ ಮಾಡ್ಬೇಕು ಅಂಚನೆ ನಮ್ಮ ಪ್ರಕಾಶನ್ಗೆ ಆತ್ಮೀಯವಾದ ಸ್ವಾಗತ ಮಾಡ್ತಂದು ಅರೆಗೆ ನಮ್ಮ ಲೋಕೇಶ್ ಮೇರು ಹೂ ಕೊರ್ದು ಸ್ವಾಗತ ಮಾಡ್ಕೊಂಡು ಬಂದು ಕೇಳಿದ್ರು ಲಾರೆನ್ಸ್ ಅಕಲ ಇತ್ತ ಮುಲ್ಪ ಒಳ್ಳೆ ರಜೆ ಗೊತ್ತುಜಿ ಅಕ್ಲೆಗ್ಲ ಅನುಪಸ್ಥಿತಿನ ಗೌರವ ಅಂತಂದು ಅಕ್ಲೆಗ್ಲ ಆತ್ಮೀಯವಾದ ಅಭಿನಂದನೆ ಸಂದರ್ಭ ಇವತ್ತಿನ ದಿನ ಅಂದರೆ ಈ ಬೆಳಗಿನಿಂದ ಈ ಹೊತ್ತಿನ ತನಕ ನಮ್ಮ ವರ್ಕರ್ಸ್ ಡೇ ಚಾಂಪಿಯನ್ಸ್ ಟ್ರೋಫಿ 2025ಕ್ಕೆ ಸಹಕರಿಸಿದಂತಹ ಸರ್ವರನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ ಇವತ್ತು ನಡೆದ ಈ ಒಂದು ಪಂದ್ಯಾಟದ ವೈಯಕ್ತಿಕ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಆಡಿದಂತಹ ಸರ್ವ ಆಟಗಾರರು ಅದೇ ರೀತಿ ಗೆದ್ದಂತಹ 2 ತಂಡಗಳನ್ನು ಮತ್ತೆ ಅಭಿನಂದಿಸಿಕೊಳ್ಳುತ್ತಾ ಈ ದಿನದ ಈ ಒಂದು ಪಂದ್ಯಾಟದ HPCL ಪ್ರೀಮಿಯರ್ ಲೀಗ್ 2025 ಇದರ ಬೆಸ್ಟ್ ಬೌಲರ್ ಉತ್ತಮ ಎಸೆತಗಾರನಾಗಿ ತನ್ನ
ಪಂದ್ಯಾಟದುದ್ದಕ್ಕೂ ಅತ್ಯುನ್ನತ ಎಸೆತಗಾರಿಕೆಯನ್ನು ನಡೆಸಿಕೊಟ್ಟು ಫೈನಲ್ ಹಂತದವರೆಗೂ ತನ್ನ ಎಸೆತಗಾರಿಕೆಯಲ್ಲಿ ಎದುರಾಳಿ ತಂಡದ ಆಟಗಾರರನ್ನು ಸರ್ವ ರೀತಿಯಲ್ಲಿ ಗಟ್ಟಿಯಾಗುವಂತಹ ಪ್ರಯತ್ನದಲ್ಲಿ ನಿರತರಾಗಿದ್ದ ಎಸೆತಗಾರ ಕಾರಣ ಪ್ರತಿಯೊಂದು ಪಂದ್ಯಾಟದಲ್ಲೂ ಅದರಲ್ಲೂ ಫೈನಲ್ ಪಂದ್ಯಾಟದಲ್ಲೂ ಒತ್ತಡದ ಸಂದರ್ಭದಲ್ಲಿ ಇದ್ದಂತಹ ತಂಡವನ್ನು ಪ್ರತಿಕ್ರಿಯೆಯಾಗಿ ಎಸೆತಗಾರಿಕೆಯನ್ನು ನಡೆಸಿದಂತಹ ವ್ಯಕ್ತಿ ದೀಕ್ಷಿತ್ ಇವರಿಗೆ ಬೆಸ್ಟ್ ಬೌಲರ್ ಪ್ರಶಸ್ತಿ ಲಭ್ಯವಾಗ್ತಾ ಇದೆ. ಈ ಪ್ರಶಸ್ತಿಯನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾರೆ. ವ್ಯಕ್ತಿ ಬಹಳಷ್ಟು ಹೆಸರುಗಳು ಕೇಳಿ ಪ್ರಶಸ್ತಿಯನ್ನು ಪಡೆದಂತವರು HP ಸೂಪರ್ ಕಿಂಗ್ಸ್ ತಂಡದ ಸುನೀಲ್ ಅವರ ಬಾಲ್ ಆಗ್ತಾ ಇದೆ. ಈ ಪ್ರಶಸ್ತಿ ಎಂಬುದು ಸುನೀಲ್ ಅವರೇ ಬನ್ನಿ. ಪ್ರಶಸ್ತಿಯನ್ನು ಪ್ರಕಾಶ್ ಶೆಟ್ಟಿ ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದಾವೆ. ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್, ಸುಂದರವಾದ ಬ್ಯಾಟ್ಸ್ಮನ್ ಆಫ್ ದ ಟೂರ್ನಮೆಂಟ್, ಸುಂದರವಾದ ದಾಟುಗಾರಿಕೆಯೊಂದಿಗೆ ತಮ್ಮ ವೈಯಕ್ತಿಕ ಪ್ರಶಸ್ತಿಯನ್ನು ಪಡೆದಂತಹ ದೀಪಕ್ ಈ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಶಸ್ತಿಯನ್ನು ಭುಜಂಗ ಇವರು ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ದಾಟುಗಾರಿಕೆ ಅದೇ ರೀತಿ ಎಸೆತಗಾರಿಕೆಯಲ್ಲೂ ಕೂಡ ಅತ್ಯುನ್ನತ ಪ್ರದರ್ಶನ ಮತ್ತು ತೋರ್ಪಡಿಸಿದಂತಹ ವ್ಯಕ್ತಿ ದೀಪಕ್ ಇವರ ಬಾಲಾಗ್ತಾ ಇದೆ. Series of this tournament is ಸಫ್ವಾನ್ ವೇದಿಕೆಯ ಮನೆ ಚಂದ್ರಶೇಖರ್ ಇವರು ಈ ಪ್ರಶಸ್ತಿಯನ್ನು ನೀಡಿ ಚಂದ್ರಶೇಖರ್ ಅದೇ ರೀತಿ ಅಶ್ವಥ್ ಒಟ್ಟಿಗೆ ಈ ಪ್ರಶಸ್ತಿಯನ್ನು ಸಫ್ವಾನ್ ರವರಿಗೆ ನೀಡಿ ಸಹಕರಿಸಬೇಕು. ಪ್ರತಿಯೊಂದು ವಿಭಾಗದಲ್ಲೂ ಅತ್ಯುನ್ನತ ಆಟದ ವೈಖರಿಯನ್ನು ತೋರ್ಪಡಿಸಿದಂತಹ ಸಫ್ವಾನ್ ಇವರಿಗೆ ಈ ಒಂದು ಪ್ರಶಸ್ತಿ ಲಭ್ಯವಾಗ್ತಾ ಇದೆ. ಪ್ರಕಾಶ್ ಶೆಟ್ಟಿ ಮಾಲಕತ್ವದ HP ಸೂಪರ್ ಕಿಂಗ್ಸ್ ರನ್ನರ್ಸ್ ಆಗಿ ಮೂಡಿಬಂದರೆ ಅವರಿಗೆ ವರ್ಗಸೆ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆ ಬಂದು ತಮ್ಮ ಮೆಡಲನ್ನ ಸ್ವೀಕರಿಸಬೇಕು. Salimos por la carretera, la gente a mí me pregunta y yo le digo que yo tengo que ಒಮ್ಮೆ